ಪಾಪ್ ನನ್ ಮಗನೆ ಮನೆ ಮುರುಕರು ಕಂಡ್ರ ನೀವು ಮನೆ ಮುರುಕರು. ನಾವ್ಯಾರ ಮನೆ ಮುರಿದಿದೀವಿ? ನನ್ ಮಗನೆ ನಮ್ ಮನೆ ಉಳಿಬೇಕು ಅಂದ್ರೆ ಕಂಡೋರ್ ಮನೆ ಉರ್ದು ಬೂದಿ ಆದ್ರೂ ಪರವಾಗಿಲ್ಲ ಕಡ್ಲ. ನಮ್ಮನೆ ಉಳಿಬೇಕು ಕಂಡ್ಲ. ಅದ್ನೇ ಅಲ್ವಾ ಅಜ್ಜಿ ಮಾಡ್ತಿರೋದು? ನೀನ್ 7 ಕಟ್ಟಿದ ಪಾಠನೆ ಚಿಕ್ಕ ವಯಸ್ಸಿಂದ ಕಲ್ತಿರೋದು. ಲೇ ನನ್ನ ಬಿಟ್ಬಿಟ್ಟು ನೀವೇನ್ರ ಕಡದ್ ಗುಡ್ಡೆ ಹಾಕಿರೋದು? ನನ್ ಮಗ ನಾಗ ಬರ್ಲಿ ಎಕ್ಕಡ ಕಿತ್ತೋಗಂಗ್ ಹೊಡಿಲಿಲ್ಲ ಅಂದ್ರೆ ನಾನ್ ನಮ್ಮಪ್ಪಂಗ್ ಹುಟ್ಟಿಲ್ಲ ಅಂತ ತಿಳ್ಕೊ. ಅಜ್ಜಿ ನೀನ್ ನಿಮ್ಮ ಅಮ್ಮಂಗಲ್ವಾ ಹುಟ್ಟಿರೋದು? ನನ್ನ ಮಗನೇ ನನಗೆ ಯಾಕಜ್ಜಿ ಹಿಂಗಾಡ್ತೀಯ? ಯಾತ್ರೆ ಮುಗಿಸ್ಕೊಂಡ್ ಬಂದವಳು ಪ್ರಸಾದ ಕೊಡ್ತೀಯ ಅಂದ್ರೆ ಕಜ್ಜಾಯ ಕೊಡ್ತಿದ್ಯಲ್ಲ ಬಾಯಿ. ಆ ಪೆದ್ನನ್ ಮಗನಿಗೆ ಮದ್ವೆ ಮಾಡ್ಸೋದಕ್ಕೆ ಹೊರಟಿದ್ದೀರಾ? ನೀನ್ ಊರ್ ತುಂಬಾ ಗೂಳಿ ಹೆಂಗ್ ಓಡಾಡ್ತಾ ಇರು, ಮನೆಯಲ್ಲಿರೋ ಪೆದ್ನನ್ ಮಗನಿಗೆ ಮದ್ವೆ ಮಾಡ್ತೀರಾ? ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಯಾಕಜ್ಜಿ ಬೈತೀಯ? ನಾನ್ ಏನ್ ಮಾಡಿವ್ನಿ? ಆ ಪಾರ್ವತಿ ಸಿಕ್ಕಿದ್ರೆ ಮದ್ವೆ ಆಯ್ತಿರ್ಲಿಲ್ವಾ? ಹೋಗಿ ಅವಳು ಸೀರೆ ಇಸ್ಕೊಂಡ್ ಬಂದು ನೇಣ್ ಹಾಕು. ಗಂಡ್ಸಾದವನು ಕಿತ್ಕೋಬೇಕು ಕಂಡ್ಲಾ, ಹೆಂಗ್ ಸಂಗ್ ಕಣ್ಣೀರ್ ಹಾಕೋದಲ್ಲ. ಅಜ್ಜಿ ಸಮಾಧಾನ ಮಾಡ್ಕೊ. ಇವಾಗ ಕೈ ಕಾಲು ಆಡಿಸ್ತಾನೆ, ಕೈ ಹಿಡ್ಕೊಂಡ್ರೆ ನಡೀತಾನೆ. ಇನ್ನೊಂದು ವಾರ ಮಾತು ಬರ್ತದಂತೆ. ನೋಡ್ದ ಬರ್ತಿರ ನನ್ನ ಮಗ. ವರ್ಷು ಗೋಡಂಬಿ ಮಾತಾಡ್ತಾವನೆ ಅಂತಲ್ಲ, ವರ್ಷು ಒಂಟಲ್ಲ ಜಾತ್ರೆಗೆ ಏನ್ ಮಾಡ್ಲಿ ಈಚೆ ಹೇಳ್ಬೇಕಲ್ಲ ಅವನಿಗೆ. ಅಯ್ಯೋ ಇದು ಬೇರೆ ಫೋನು. ಶಿವಣ್ಣ, ಹುಡುಗಿ ರೆಡಿಯಾಗಿದ್ರೆ ಕರೆಸ್ಬೋದಾ? ಒಂದ್ ನಿಮಿಷ ಅಣ್ಣ. ಬಾರ. ನಮ್ ರಾಣಿ ಅಕ್ಕ ಕದ್ದು ಕದ್ದು ಹುಡ್ಕನ್ನೇ ನೋಡ್ತಿದ್ದಾಳೆ. ಯವ್ವ ಅದ್ಗೆ ಇವಳು ಏನೋ ಸುಳ್ಳು ಹೇಳ್ತಾವಳೆ. ಆಯ್ತು ಅತ್ತೆ ಇಲ್ಲೇ ಇದ್ದಾರೆ, ಕೇಳಿಸ್ಬಿಡತ್ತೆ. ಸರಿ ನೀನ್ ರೆಡಿನಾ? ಸರಿ ಎತ್ಕೋ ಎಲ್ಲ. ಇವರೆಲ್ಲ ಹೆಂಡ್ತಿ ಅಂತಿದ್ರಲ್ಲ, ಹೆಂಡ್ತಿ ಅಂದ್ರೆ ಹೆಂಗಿರ್ತಾಳೆ? ಅಪ್ಪಯ್ಯ, ಈ ರಶ್ಮಿ ಜೀವನ ಹಾಳು ಮಾಡಬೇಕು ಅಂತ ನಾವು ಮಾಡ್ಕೊಂಡಿದ್ದ ಪ್ಲಾನ್ಗಳೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಷ್ಟರಲ್ಲಿ ಆ ರಾಣಿ ಜೀವನನು ನಿನ್ನ ಕಾಲು ಬುಡಕ್ಕೆ ಬಂದು ಬಿದ್ದೈತೆ. ಇವಾಗಿಂದ ನಿನ್ನ ಆಟ ಶುರು. ನೆಂಟರು ಮನೆಗೆ ಮೂಲ, ಕೊಂಟಿ ಎತ್ತು ಹೊಲಕ್ಕೆ ಮೂಲ ಕಣೋ ಪರ್ಶು. ನಮಗೆ ಎಂಥ ಕೆಟ್ಟ ಪರಿಸ್ಥಿತಿ ಬಂದರೂ ನಾಗಮಂಗಲಕ್ಕೆ ದಾರಿ ಯಾವುದು ಅಂದರೆ ನಾಲ್ಗೇನೆ ದಾರಿ ಅನ್ನೋ ಥರ ಮುನ್ನುಗ್ಗುತ್ತಾ ಇದ್ದರೆ, ನಾವು ಕೊಟ್ಟರೆ ವರ ಇಟ್ಟರೆ ಶಾಪ ಅಂತ ಮುನ್ನುಗ್ಗುತ್ತಾ ಇದ್ದರೆ ಜಯ ಯಾವತ್ತಿದ್ರೂ ನಮ್ಮದೇ ಕಣೋ. ನೋಡ್ತಾ ಇರು, ಶಿವು ಮನೆ ಸರ್ವನಾಶ ಆಗುತ್ತೆ. ಆ ರಾಣಿ ಹೋದ ಮನೇಲಿ ಅವಳಿಗೆ ಉಣ್ಣಕ್ಕೂ ಗತಿ ಇಲ್ಲದೆ, ತೊಡಕ್ಕೂ ಬಟ್ಟೆ ಇಲ್ಲದೆ ಆ ಪೆದ್ದನ ಜೊತೆನೆ ಸಾಯ್ತಾಳೆ. ನಿನ್ನ ಗೋಡಂಬಿ ಮೂಲೆಯಲ್ಲಿ ಧೂಳು ಹಿಡಿದು ಕೈ ಬಾಯಿ ಆಡ್ಸಕ್ಕಾಗದೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾನೆ. ಇಷ್ಟೆಲ್ಲ ಆಗಬೇಕು ಅಂದರೆ ಆ ಪೆದ್ದನ ಜೊತೆ ರಾಣಿ ಮದುವೆ ಆಗಬೇಕು. ಅದಕ್ಕೂ ಮುಂಚೆ ಆ ಪೆದ್ದ ಶಿವು ಮನೆಯಲ್ಲಿ ಸೈ ಅನ್ನಿಸ್ಕೋಬೇಕು. ಆ ಸಿಹಿ ಸುದ್ದಿಗೋಸ್ಕರನೇ ಕಾಯ್ತಾ ಇದ್ದೀನಿ ಕಣೋ. ದಣ್ಗಳೇ, ಮೊಲಗಳು 7-8 ಬಿಲ ಮಾಡ್ಕೊಂಡು ಒಳಗಡೆನೇ ಆಡ್ತಾ ಇರ್ತವೆ. ಒಂದು ಬಿಲದ ಬಾಯಿ ಮುಚ್ಚಿದ್ರೆ ಪುಚ್ಚಕ್ಕಂತ ಇನ್ನೊಂದು ಬಿಲ್ದಾಗಿ ಈಚೆ ಬಂದ್ಬಿಡ್ತದೆ. ಆದರೆ ನೀವು ಬಿಲ್ದೊಳಗೆ ಕೈ ಹಾಕಿಲ್ಲ, ಭೂಮಿನೇ ಬಗ್ದು ಮೊಲ ಹಿಡಿಯೋ ತಂತ್ರಗಾರಿಕೆ ಇರೋರು ಅಲ್ಲವ್ರಾ? ಈ ಸೋಮ ಯಾಕ ಕಾಲ್ ಮಾಡ್ತವನೆ? ಸಿಹಿ ಸುದ್ದಿ ಇರಬೇಕು. ಏಳ ಸೋಮ, ಏನದು ಸಿಹಿ ಸುದ್ದಿ? ಗುಡ್ ನ್ಯೂಸ್ ಅಂತೆ, ಗುಡ್ ನ್ಯೂಸು. ಇಲ್ಲಿ ಗುಡ್ಡಾನಿ ಕುಸ್ ಬೀಳ್ತೈತೆ. ಯಾಕ್ಲಾ, ಏನಾಯ್ತು? ಏನಾಯ್ತು ಅಂತ ಕೇಳ್ತಿಯಲ್ಲ ಪಾವ? ಆ ಗೋಡಂಬಿ ಸರಿ ಹೋಗ್ಬಿಟ್ಟವನಂತೆ. ಕೈ ಕಾಲು ಆಡಿಸ್ತಾವನಂತೆ, ಕೈ ಹಿಡಿದ್ರೆ ನಡೀತಾವನಂತೆ. ನಿಜ ಹೇಳ್ತಿದ್ದಿಲ್ಲ, ನಿಂಗೆಲ್ಲ ಗೊತ್ತಾಯ್ತು? ನಾನು ಕಿವಿಯಾರ ಕೇಳಿಸ್ಕೊಂಡಿವ್ನಿ. ಆಗ್ಲೇ ಪೆದ್ದನ್ಗೆ ಫೋನ್ ಮಾಡಿದ್ದೆ, ಅವ್ನು ಬಿಜಿ ಅವನೇ ಅಂತ ನಮ್ಸಕ್ಕೆ. ಆಗ ಶಿವ ಮನೆಯವರೆಲ್ಲ ಮಾತಾಡ್ತಿದ್ರು. ಅದಕ್ಕೆ ಒಂದ್ ದಿವಸದಲ್ಲಿ ನಿಂಗೆ ಫೋನ್ ಮಾಡ್ತೀವ್ನಿ.
ನೋ ಬಾವ, ಆ ಗೋಡಂಬಿ ಏನಾರ ಮಾತಾಡಿದ್ರೆ ನಿನ್ ಗತಿ ಏನ್ಲ? ಆ ಶಿವು ನಿನ್ನ ಸುಮ್ಮನೆ ಬಿಟ್ಟಾನೇನ್ಲ? ನೀ ಏನ್ ಮಾಡ್ತೀಯ ಗೊತ್ತಿಲ್ಲ. ಆ ನನ್ನ ಮಗ ಮಾತಾಡಬಾರ್ದು ಕಲ. ನನ್ನ ಬಾವ ನೀನು ಪಾರ್ವತಿನ ನನ್ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಾ. ನಿನ್ಗೇನಾರ ಆದ್ರೆ ನಾನು ಯಾರನ್ನ ಕೇಳಲಿ? ಲವ್ ಸೋಮ, ಹೊಸಿ ಫೋನ್ ಇಡ್ಲಾ? ಆಮ್ಯಾಗ ಫೋನ್ ಮಾಡ್ತೀನಿ. ನನ್ನ ಫೀಲಿಂಗ್ಸ್ನ ಯಾವನು ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಯಾಕೋ ಪರ್ಶು, ಏನದು ಸುದ್ದಿ? ಸಿಹಿ ಸುದ್ದಿ ಕೇಳೋಣ ಅಂದರೆ ಯಾಕೋ ಮುಖ ಸಪ್ಪಗೆ ಮಾಡ್ಕೊಂಡಿದೆಯಲ್ಲೋ? ಅಯ್ಯ, ಗೋಡಂಬಿ ಓಡಾಡ್ತಾವನಂತೆ. ಮಾತು ಬರೋದೊಂದು ಬಾಕಿ ಅಂತೆ ಅಪ್ಪಯ್ಯ. ಸೋಮ ಹೇಳ್ದ. ಅನ್ಕೊಳ್ಳಿ, ನನಗೊಂದು ಅನ್ನಿಸ್ತಾಯ್ತು, ಹೇಳ್ಬಿಡ್ತೀನಿ, ಕೆಪ್ ತಿಳ್ಕೊಬೇಡಿ. ನಾವು ಶಿವ ಜೀವನನ ಹಾಳು ಮಾಡಬೇಕು ಅಂತ ಪ್ರತಿ ಸಾರಿ ಪ್ರಯತ್ನ ಪಟ್ಟಾಗಲೂ ಅದು ನಮಗೆ ತಿರುಗ್ಬಾಣ ಆಗ್ತೈತೆ. ಈಗ ರಾಣಿ ಮದುವೆ ಮಾಡಿಸಿ ಶಿವ ಜೀವನ ಹಾಳು ಮಾಡಿ ಮಾಸ್ತಿ ಕೊಪ್ಪಲು ಅವ್ರ ಆಸ್ತಿನ ಅವ್ರಿಗೆ ಕೊಡ್ಸೋಕೆ ಹೋಗ್ತಾ ಇದ್ದೀರಾ. ಅದರಿಂದ ನಮ್ಮ ಚಿಕ್ಕಣಿ ಜೀವಕ್ಕೆ ಕುತ್ಬರಂಗಾಯ್ತೈತೆ. ಆ ಮಾಕಾಳವ್ವ ಶಿವನ ಯಾವಾಗಲೂ ಕಾಯ್ತಾ ಇರ್ತಾಳನಕ್ಕೆ ಇದೇ ಸಾಕ್ಷಿ ಅಲ್ಲವ್ರ? ಓ ಛತ್ರಿ, ನನ್ನ ಮಗನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಆ ಮಾಕಾಳವನ್ನು ಕೂಡ ದಾಟಬಲ್ಲೆ ಕಣೋ. ಗೋಡಂಬಿಗೆ ಯಮ ಆಯುಷ್ಯನ್ನು ಕೊಟ್ಟಿರಬಹುದು, ಆದರೆ ಈ ಮಾರಿಗುಡಿ ದೇವರು ವೀರಭದ್ರ ಬಿಡೋದಿಲ್ಲ. ಅವನ ಉಸಿರನ್ನು ಹಿಡಿತಾನೆ.